ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನಾವ್. ನೋಡಿ ಅದು ಅದೇ ನೋಡಿ ಹೋಗಿದ್ದೇವೆ ಬಂದಿದ್ದೇವೆ. ಏನು ವಿಶೇಷ ಅದ್ರಾಗ ಗುಲ್ಬರ್ಗದವ್ರೆ ಅವರು ಶಿವಮೊಗ್ಗದವರು ಅಲ್ಲಿ 60 ಎಕರೆ ಲ್ಯಾಂಡ್ 40 ಎಕರೆ ಲ್ಯಾಂಡ್ ತೊಗೊಂಡು 6,000 ಗಿಡಗಳು ಹಚ್ಚಿ ಎಲ್ಲ ಪ್ಲಾಂಟೇಶನ್ ಮಾಡ್ಯಾರ. ನಮ್ಮವ್ರು ಅಲ್ಲೇನಪ್ಪ ಅಂದ್ರೆ ಹೈನುಗಾರಿಕೆ ಮಾಡ್ಯಾರ, ಕುರಿ ಸಾಕಾಣಿಕೆ ಮಾಡ್ಯಾರ. ಅಲ್ಲೇ ಲ್ಯಾಂಡ್ ತೊಗೊಂಡು ಅಲ್ಲೇ ಶಿಫ್ಟ್ ಆಗ್ಯಾರ. ಇವೆಲ್ಲ ನೋಡ್ಕೊಂಡ್ವಿ. ಆಮೇಲೆ ಅವರೆಲ್ಲ ಒಂದೊಂದು ಹೊಲಕ್ಕೆ ಬೇಲಿ ಹಾಕಿದ್ದಾರೆ. ನಮ್ಮಲ್ಲಿ ಹಂದಿ ಕಾಟ ಭಾಳ ಅದ. ಹಂದಿ ಎಲ್ಲ ರೈತರಿಗೆ ತೊಂದರೆ ಅದ. ಅದೆಲ್ಲ ನೋಡಿದ್ರೆ ನಾವು ಬೇಲಿಗೆ ಏನಪ್ಪ ಅಂದ್ರೆ ಸಬ್ಸಿಡಿ ಮೂಲಕ ಏನಾದರೂ ಕೊಟ್ಟರೆ ಅನುಕೂಲ ಆಗ್ತದೆ. ಇವೆಲ್ಲ ಮಾತಾಡ್ಲಿಕ್ಕೆ ಅನುಕೂಲ ಅದ. ಸ್ಟಡಿ ಹೌದು, 6 ಜನ ಇದ್ದೇವೆ ನಾವು. MLAಗಳು 5 ಜನ MLC ಇದ್ವು ಅಷ್ಟೇ. MLCಗಳು ನಾಗರಾಜ, ಶಿವಕುಮಾರ, ಶರಣಗೌಡ, ಆಮೇಲೆ ತಮ್ಮಯ್ಯ, 5 ಮಂದಿ. ಸೊ ಒಂದೇ ಪ್ಲೇಸ್ ನೋಡ್ಕೊಂಡು ವಾಪಸ್ ಬಂದ್ರಾ ಸರ್? 2 ಪ್ಲೇಸ್, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ. ವಾಪಸ್ ಬಂದ್ರಿ ಸರ್? ನಿನ್ನೆ ಬಂದೀವಿ ಸರ್. ಏನಂದ್ರೆ ನೀವು ಫಾರಿನ್ ಹೋದ್ಮೇಲೆ ನಾಯಕತ್ವ ಬದಲಾವಣೆಗೆ ಒಂದ್ ಸ್ವಲ್ಪ ರೆಕ್ಕೆ ಏನು ಸಂಬಂಧ ಇಲ್ಲ. ದೇವರಾಯನ ಸತ್ಯ ಏನು ಸಂಬಂಧ ಇಲ್ಲ. ಸೂತಿರ್ಲಿ ಯಾವನು ಅದ್ರ ಬಗ್ಗೆ ಮಾತನಾಡಿಲ್ಲ. ಕನಸಿನಾಗೂ ನಾವು ನೆನಪು ಮಾಡಿಲ್ಲ. ಸುಮ್ಮನೆ ನಿಮ್ನಿಂದ ಕೇಳತ್ತೀವಿ ನಾವು. ನಿಮ್ನಿಂದ ನಮ್ಮ ಮುದುಗರ ಸತ್ಯವಾಗಿ ಸಾಧ್ಯ ಯಾವ ನಾಯಕರು ಹೇಳಿಲ್ಲ. ಈಗ ನಿಮ್ಮ ಶಾಸಕರು ಹೇಳ್ತಾ ಇದ್ದಾರೆ ನಾನೇ ಹೇಳಿದ್ದೀನಿ ದಯಮಾಡಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತದೆ ಎಲ್ಲರೂ ಕೇಳ್ತೀವಿ. ಶಿವಕುಮಾರ್ ಹೇಳಿದಾರ, ಸಿದ್ದರಾಮಯ್ಯ ಹೇಳಿ ನಾವು ಹೇಳ್ತೀವಿ ಅಷ್ಟೇ. ಇದ್ರಾಗ ಏನು ಎರಡನೇ ಮಾತಿಲ್ಲ. ಯಾರ್ದು ಬಣ ಇಲ್ಲ, ಪಣ ಇಲ್ಲ, ಸಂಬಂಧ ಇಲ್ಲ. ಕಾಂಗ್ರೆಸ್ ಬಣ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಸಾಹೇಬ್ರು ಏನ್ ಹೇಳ್ತಾರೆ ಎಲ್ಲರೂ ಕೇಳ್ತೀವಿ. ಸರ್, ಪ್ರವಾಸದಿಂದ ವಾಪಸ್ ಆದ್ಮೇಲೆ DCM ಅವರನ್ನು ಭೇಟಿ ಆಗಿದ್ರಿ, ಏನ್ ಹೇಳಿದ್ರು DCM? ನಾ ಏನು ಮಾತಾಡಿಲ್ಲ. ನಮ್ದು ಇದು ಅವರು ಮೂಡ ಅಧ್ಯಕ್ಷರು ಹೊಸದಾಗಿ ಬಂದಾರ. ಅವರು ಹೊಸ ಅಧ್ಯಕ್ಷ ಅವ್ರು ಸನ್ಮಾನ ಮಾಡಿ ಬಂದೆವು. ಅವರು ಕೂಡ ಬೇಸರ ಆಗಿದ್ರು ಸರ್. ಯಾಕಂದ್ರೆ ನೀವೆಲ್ಲ ಫಾರಿನ್ ಹೋಗ್ತಾ ಇರ್ತಕ್ಕಂಥದ್ದು ವಿಚಾರ ತಮ್ಗೆ ಯಾರು ಕೂಡ ಹೇಳಿಲ್ಲ, ನನ್ನ ಗಮನಕ್ಕೆ ಯಾರು ತಂದಿಲ್ಲ. ನಾನು ಬಂದಿದ್ದೆ ಭೇಟಿಯಾಗಿ ಹೇಳಕ್ ಹೋಗ್ಬೇಕಂತೇಳಿ. ನಾವು CM ಅವ್ರಿಗೆ ಹೇಳಿಲ್ಲ, ಇವ್ರಿಗೆ ಹೇಳಿಲ್ಲ. ಹೇಳಿಲ್ಲ ನಾವು. ಯಾರಿಗೆ ಹೇಳಿದ್ರೆ ಹೋಗಿದ್ರಿ? ಯಾರಿಗೆ ಹೇಳಿ ನಮ್ಗೆ ಪ್ರಶ್ನೆ ನಮ್ಮನ್ನ ಹೋಗೋದು ಹೇಳದ ಎಂತದ್ದು. ಸರ್, ತುಂಬಾ ಜನ ಹೋಗ್ಬೇಕು ಅಂತ ಅನ್ಕೊಂಡಿದ್ರಿ, ಆದ್ರೆ ಒಂದಷ್ಟು ಜನ ಕಡೆ ಕ್ಷಣದಲ್ಲಿ ನಾವು ಹೋಗಲ್ಲ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ನಾವು ಬೆಳಗಾವಿದಾಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೆವು. ಆಗ್ಲಿಲ್ಲ. ಮತ್ತೆ ಮುಂದಕ್ಕೆ ಹಾಕಿದ್ರು. ಈಗ ಹೋಗಿ ಬಂದ್ವಿ, ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ. ಈಗ ಏನ್ ಬೆಳಿತೀರಾ ಸರ್ ಇಲ್ಲಿ? ಅಲ್ಲಿ ಕೃಷಿ ನೋಡ್ಬಿಟ್ಟು ಏನ್ ಬೆಳಿತೀರಾ ಈಗ ಕರ್ನಾಟಕಕ್ಕೆ? ಸರ್, ಯಾರು ಹೋಗಿ ಬಂದ್ರೆ ಮ್ಯಾಜಿಕ್ ಮಾಡ್ತಾರೆ ಜಗತ್ತಿನ ಭಾಳ ಮಂದಿ. ನೋಡಿವಿ, ತಿಳಿಸ್ತೀವಿ, ಏನನ್ನ ಆಗ್ತದೆ. ಒಮ್ಮಿದೊಮ್ಮೆ ಹ್ಯಾಂಗೆ ಹೇಳಿ ಇನ್ನೂ ಬಂದೀವಿ. ನಮ್ಮ ರೈತರ ಜೋಡಿ ಅಧ್ಯಯನ ಮಾಡಿ ಮಾತಾಡ್ಕೊಂಡು ಡಿಸಿಷನ್. ಕ್ಯಾಬಿನೆಟ್ ರಿಷಬಲ್ ಆಗಬೇಕು ಅಂತ ಬಹಳ ಹಿರಿಯ ನಾಯಕರ ಬೇಡಿಕೆ ಇದೆ ಸರ್. ಆಗ್ಲಿ, ಅದು ಎಲ್ಲ ಹೈಕಮಾಂಡ್ ತಗೋತಾರೆ ನಿರ್ಧಾರ. ಕಾಂಗ್ರೆಸ್ ಪಕ್ಷದ ಹುಲ್ಲು ಕಡ್ಡಿನೂ ಹೈಕಮಾಂಡ್. ಅದ್ರ ಬಿಟ್ಟು ಏನೂ ಆಗಲ್ಲ. ಸುಮ್ಮನೆ ಮಾತಾಡಿದಾಗ ಏನು ಅರ್ಥ ಇಲ್ಲ. ಓನ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬಣ ಇದು ಕ್ಯಾಬಿನೆಟ್ ಮಾಡ್ಬೇಕಂದ್ರೆ ಮಾಡ್ತದೆ, ಇಲ್ಲಾಂದ್ರೆ ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿದ ಹೊರತು ಒಂದು ಹುಲ್ಕಡ್ಡಿನ ಅಲ್ಲಾಡಲ್ಲ. ಹಳ್ಳಿ ಆಡಿಲ್ಲ. ನಾನು 50 ವರ್ಷ ಆಯ್ತು ರಾಜಕೀಯದಾಗಿದ್ದೀನಿ. 1972 50 ವರ್ಷ ಸೈಕಲ್ ಹೊಡ್ಕೊಂಡು ರಾಜಕೀಯ ಮಾಡಿ ಮತ್ತೊಂದು ಏನು ದಂಧ ಇಲ್ಲ ಅಂತ ರಾಜಕೀಯ ಮಾಡ್ತೀನಿ. ಇದ್ರಾಗ ಏನು ಹೈಕಮಾಂಡ್ ಬಿಟ್ಟು ನಾವು ಬಲ್ಲಿ ಏನೂ ನಡೆಯಂಗಿಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.